ನಮಸ್ತೆ. ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ ಏನಿದೆ, ಲವ್ ನೋಟ್ಸ್ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೋಡೋಣ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್ ಅಬೌಟ್ ಯು ಆ್ಯಂಡ್ ಯುವರ್ ಬಾಡಿ ಅಂತ ಇದೆ. ಸೊ ನಿಮ್ಮ ಬಗ್ಗೆ, ನಿಮ್ಮ ದೇಹದ ಬಗ್ಗೆ ಅವರಿಗೆ ತುಂಬ ಬೇರೆ ಬೇರೆ ಯೋಚನೆಗಳು ಇದೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಬಾಡಿ ಬಗ್ಗೆ ಹೆಚ್ಚು ಥಿಂಕ್ ಮಾಡ್ತಿದ್ದಾರೆ. ಆಸ್ಕ್ ಫಾರ್ ಎ ಮಿರಾಕಲ್, ಡ್ರೀಮ್ ಬಿಗರ್, ಫೈಂಡ್ ಯುವರ್ ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಮಿರಾಕಲ್ ಆಗೋದು ಏನಾದರೂ ಸಾಧ್ಯ ಇದ್ದರೆ ಕೇಳ್ಕೊ, ಆ ಮಿರಾಕಲ್ ಆಗುತ್ತೆ ನಿನ್ನ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಹೊಸ ಹೊಸ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣು ಅಂತ ಹೇಳ್ತಿದ್ದಾರೆ. ಎವ್ರಿ ಟೈಮ್ ಐ ಸಿ ಯು ಆಲ್ವೇಸ್ ಗೆಟ್ ಅಮೇಸ್ಡ್ ಬೈ ಹೌ ಬ್ಯೂಟಿಫುಲ್ ಯು ಟ್ರೂಲಿ ಆರ್. ಪ್ರತಿ ಸತಿ ನಿಮ್ಮನ್ನು ನೋಡಿದಾಗೂ ನಿಮ್ಮ ಸೌಂದರ್ಯ ಅವ್ರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತಂತೆ. ತುಂಬ ನೆನಪುಗಳು ಅವರಿಗೆ ನಿಮ್ಮ ಮುಖನ ನೋಡಿ ಹೋದ ಮೇಲೂ ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇರುತ್ತಂತೆ. ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್ ಅಂತ ಹೇಳ್ತಿದ್ದಾರೆ. ಅವರು ನಿಮ್ಮ ಬಗ್ಗೆ ಕೆಲವು ಮಾತುಗಳನ್ನ ಅಥವಾ ನಿಮಗೆ ನೋವಾಗೋ ಹಾಗೆ ಕೆಲವು ಮಾತುಗಳನ್ನ ಆಡಿದ್ದಾರೆ. ಅದನ್ನು ವಾಪಸ್ ತಗೊಳಕ್ಕಾದರೆ ತಗೊಳ್ಬೋದಾಗಿತ್ತು ಅಂತ ಯೋಚನೆ ಮಾಡ್ತಿದ್ದಾರೆ. ಯು ಆರ್ ಅನ್ ಏಂಜಲ್ ಆಫ್ ಮೈ ಲೈಫ್. ನೀವು ಅವರ ಜೀವನದ ದೇವತೆ ಅಂತ ಹೇಳ್ತಿದ್ದಾರೆ. ಐ ಸಿ ಥಿಂಗ್ಸ್ ಡಿಫ್ರೆಂಟ್ಲಿ ನೌ. ಸೊ ಈಗ ಅವರು ವಿಭಿನ್ನವಾಗಿ ಅಥವಾ ಬೇರೆ ರೀತಿಯಲ್ಲಿ ಸಮಸ್ಯೆನ ಇರ್ಬೋದು, ವಸ್ತುಗಳನ್ನ ಇರ್ಬೋದು ನೋಡ್ತಾ ಇದ್ದಾರೆ. ಐ ಲೆಫ್ಟ್ ಯು ಬಿಫೋರ್ ಯು ಕುಡ್ ಐ ಲೀವ್ ಮೀ ಅಂತ ಹೇಳ್ತಿದ್ದಾರೆ. ಸೊ ನೀವು ಅವ್ರನ್ನ ಬಿಟ್ಬಿಡ್ತೀರಾ ಅನ್ನುವಂಥ ಭಯಕ್ಕೆ ನಿಮಗಿಂತ ಮುಂಚೆ ಅವರೇ ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ. ಸೊ ಯು ಆರ್ ಮೈ ಫ್ಯೂಚರ್ ವೈಫಿ ಅಂತ ಹೇಳ್ತಿದ್ದಾರೆ. ಸೊ ಅವರ ಫ್ಯೂಚರ್ ಲವ್ ವೈಫ್ ನೀವೇ ಅಂತೆ, ಅವರ ಜೀವನದ ಅರ್ಧಾಂಗಿನಿ. ಐ ಆಮ್ ಫ್ಯಾಂಟಸೈಸ್ ಅಬೌಟ್ ಯು, ಯು ಸ್ಟಿಲ್ ಟೇಕ್ ಮೈ ಬ್ರೇತ್ ಅವೇ ಆ್ಯಂಡ್ ಯು ಆರ್ ದ ಓನ್ಲಿ ಒನ್ ಹೂ ಕ್ಯಾನ್ ಟರ್ನ್ ಮೀ ಲೈಕ್ ದಟ್. ಸೊ ತುಂಬ ಫ್ಯಾಂಟಸಿ ಇದೆಯಂತೆ ನಿಮ್ಮ ಬಗ್ಗೆ, ತುಂಬ ಆಶ್ಚರ್ಯ, ತುಂಬ ಆಸೆ, ಕನಸು ಎಲ್ಲ ಇದೆ. ಅವರ ಉಸಿರೇ ನಿಂತೋಗುತ್ತಂತೆ ನಿಮ್ಮನ್ನು ನೋಡ್ತಾ ಇದ್ದರೆ. ಸೊ ನೀವೊಬ್ಬರೇ ಅವ್ರನ್ನ ಇಷ್ಟು ಬೇಗ ಸೆಳೆದುಕೊಂಡಿದ್ದು, ನಿಮ್ಮ ಎನರ್ಜಿ ಜೊತೆ ಅವರ ಎನರ್ಜಿ ಮಿಂಗಲ್ ಆಗತ್ತಂತೆ. ತುಂಬ ಡಿಸ್ಟರ್ಬ್ ಆಗ್ತಾರೆ ನಿಮ್ಮನ್ನು ನೋಡಿದ್ರೆ. ಜಸ್ಟ್ ಪ್ರಿಟೆಂಡ್ ಆ್ಯಂಡ್ ಜಸ್ಟ್ ಗೋ ವಿತ್ ವಾಟ್ ಫೀಲ್ ಈಸಿ ಕಂಫರ್ಟಬಲ್. ಐ ಆಮ್ ನಾಟ್ ರೆಡಿ ಟು ಚೇಂಜ್ ಜಸ್ಟ್ ಏಟ್ ಅಂತ ಇದೆ. ಸದ್ಯಕ್ಕೆ ಯಾವುದೇ ಒಂದು ಬದಲಾವಣೆನ ಮಾಡ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ನಾನು ಹೇಗಿದೆಯೋ ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ನಾನೀಗ ಕಂಫರ್ಟಬಲ್ ಆಗಿ ಇದ್ದೀನಿ. ನಿಮಗೋಸ್ಕರ ಯಾವುದೇ ರೀತಿಯ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಡಿನೈಡ್ ಮೈ ಫೀಲಿಂಗ್ಸ್ ಫಾರ್ ಯು ಫಾರ್ ದ ಲಾಂಗ್ ಟೈಮ್ ಬಟ್ ಇಟ್ ಡಿಡ್ ನಾಟ್ ವರ್ಕ್ ಅಂತ ಇದೆ. ತುಂಬ ದಿನಗಳಿಂದ ನಿಮ್ಮನ್ನು ಮರಿಬೇಕು, ನಿಮ್ಮಿಂದ ದೂರ ಉಳಿಬೇಕು, ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದು ಅವ್ರ ಕೈಲಿ ಆಗ್ತಾ ಇಲ್ಲ. ಐ ವಿಶ್ ಲವ್ ಆ್ಯಂಡ್ ಹ್ಯಾಪಿನೆಸ್ ಡಿಯರ್. ಸೊ ನಿಮಗೆ ಅವರು ಪ್ರೀತಿನ ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ಹಾರೈಸ್ತಾ ಇದ್ದಾರೆ. ಐ ಆಮ್ ಲುಕಿಂಗ್ ಔಟ್ ಫಾರ್ ಯು ಮೈ ಲವ್. ಸೊ ನಿಮ್ಮನ್ನು ಹೊರಗಡೆ ಎಲ್ಲ ಹುಡುಕ್ತಾ ಇದ್ದಾರೆ. ಜೊತೆಗೆ ಹೊರಗಡೆ ಎಲ್ಲಾದರೂ ಸಿಗ್ತೀರಾ ಅಂತಲೂ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನು ಕರ್ಕೊಂಡು ಹೊರಗಡೆ ಹೋಗುವಂಥ ಯೋಚನೆಯಲ್ಲೂ ಇದ್ದಾರೆ. ಬ್ಯೂಟಿ, ಸುಂದ್ರಿ ಅಥವಾ ಸುಂದರ ಇರ್ಬೋದು, ಸುಂದರವಾಗಿದ್ದೀರಾ ಅಂತ. ಚಕ್ರ ಮೆಡಿಟೇಷನ್ ನಿಮಗೆ ಹೆಚ್ಚಿನ ಒಂದು ಸಹಾಯನ ಮಾಡುತ್ತೆ, ಅಥವಾ ನಿಮ್ಮ ಪಾರ್ಟ್ನರ್ ಚಕ್ರ ಮೆಡಿಟೇಷನ್ ಕಲಿತಾ ಇರ್ಬೋದು. ಐ ಲುಕ್ ಫಾರ್ ಯು ಎವ್ರಿವೇರ್. ಎಲ್ಲ ಕಡೆನೂ ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ. ಎಲ್ಲೆಲ್ಲೂ ನೀನೇ. ಸೊ ಕ್ರಿಯೇಟಿವಿಟಿ ಕಡೆ, ಕೆಲಸದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತಿದ್ದಾರೆ. ಕ್ರಿಯೇಟಿವ್ ಆಗಿ ನಿಮ್ಮನ್ನು ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದ್ರ ಕಡೆ ಕೂಡ ಯೋಚನೆ ಮಾಡ್ತಿದ್ದಾರೆ. ಐ ಫ್ಯಾಂಟಸೈಸ್ ಆ್ಯಂಡ್ ಡೇ ಡ್ರೀಮಿಂಗ್ ಅಬೌಟ್ ಯು. ಸೊ ತುಂಬ ಕನಸುಗಳನ್ನ, ಆಸೆನ ಇಟ್ಕೊಂಡಿದ್ದೀನಿ ನಿನ್ನ ಬಗ್ಗೆ, ಹಗಲುಗನಸು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ರೀಚ್ ಔಟ್ ಬಟ್ ಐ ಆಮ್ ಅಫ್ರೈಡ್. ನಾನು ನಿನ್ನನ್ನು ಭೇಟಿ ಆಗಬೇಕು ಅಂದ್ಕೊಂಡಿದ್ದೀನಿ, ಆದರೆ ಭಯ ನನ್ನನ್ನು ಕಾಡುತ್ತಾ ಇದೆ. ದ ಸೆಂಟ್ಸ್ ಆ್ಯಂಡ್ ಬ್ಲಿಂಕಿಂಗ್ ಲೈಟ್ಸ್ ಆರ್ ಮೀ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಫ್ಯೂಮ್ ಮತ್ತು ಬ್ಲಿಂಕಿಂಗ್ ಲೈಟ್
ಐ ಮೀನ್ ಡಿಸ್ಕೋತೆಕ್ಕಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು, ಅಥವಾ ಡಿಸ್ಕೋತೆಕ್ಕಲ್ಲಿ ನಿಮ್ಮನ್ನು ಸಿಗ್ಬೋದು, ಪಬ್ಬಲ್ಲಿ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ಸೊ ಹೇಗೆ ಅವರು ನಿಮ್ಮ ಬಗ್ಗೆ ಭಾವನೆಗಳನ್ನ ಇಟ್ಕೊಂಡಿರ್ತಾರೆ, ಸೊ ನಿಮ್ಮ ಬಗ್ಗೆ ಏನು ಫೀಲಿಂಗ್ ಇದೆ ಅದನ್ನು ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡಿದ್ದಾರೆ. ಐ ಪುಷಡ್ ಯು ಅವೇ ಬಿಕಾಸ್ ಐ ವಾಸ್ ಕನ್ಫ್ಯೂಸ್ ಅಬೌಟ್ ಹೌ ಐ ವಾಸ್ ಫೀಲಿಂಗ್. ಸೊ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ, ಗೊಂದಲದಲ್ಲಿ ಇದ್ದಾರೆ. ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಅವರ ನಡುವಿನ ಸಂಬಂಧನ, ಯಾವ ರೀತಿ ನಿಮಗೆ ಅರ್ಥ ಮಾಡಿಸ್ಬೇಕು, ಇದೆಲ್ಲ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಟಯರ್ಡ್, ಐ ಹ್ಯಾವ್ ಬೀನ್ ಫೈಟಿಂಗ್ ಎ ಬ್ಯಾಟಲ್ ಬಟ್ ಐ ಕೆನಾಟ್ ವಿನ್. ಸೊ ನಿಮ್ಮ ಹತ್ರ ಮಾತಾಡಿ ಗೆಲ್ಲಕ್ಕಾಗಲ್ಲ, ಅಥವಾ ನಿಮ್ಮ ವಿಚಾರ ಮನೇಲಿ ಮಾತಾಡಿ ನಾನು ಗೆಲ್ಲಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸುಸ್ತಾಗಿದೆ ನನಗೆ ಅಂತ. ಐ ವಾಂಟ್ ಟು ಟೇಕ್ ಕೇರ್ ಆಫ್ ಯು ಬಟ್ ಐ ಕೆನಾಟ್ ರೈಟ್ ನೌ ಬಿಕಾಸ್ ಆಫ್ ಮನಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಈಗ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ನಾನು ನಿನ್ನ ಬಗ್ಗೆ ಕೇರ್ ಮಾಡೋದಕ್ಕಾಗೋದಿಲ್ಲ, ನಿನ್ನ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ನನಗೆ ಪುರ್ಸೊತ್ತಿಲ್ಲ, ದುಡ್ಡು ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಡು ನಾಟ್ ಟೇಕ್ ವಾಟ್ ಹ್ಯಾಪೆಂಡ್ಸ್ ಪರ್ಸ್ನಲಿ, ಇಟ್ಸ್ ಮೈ ಫಾಲ್ಟ್, ಇಟ್ಸ್ ನಾಟ್ ಯು ಅಂತ. ಸೊ ಏನು ನಡೆದಿದೆಯೋ ಅದೆಲ್ಲ ನನ್ನ ಕಡೆಯಿಂದ ತಪ್ಪಾಗಿದೆ, ನಿಂದಲ್ಲ. ಸೊ ಹಾಗಾಗಿ ಪರ್ಸ್ನಲಿ ಏನು ತಗೊಳ್ಬೇಡ ಅಂತ ಹೇಳ್ತಿದ್ದಾರೆ. ಯುವರ್ ಬ್ಯೂಟಿ ಸ್ಟಿಲ್ ಸ್ಮೂವ್ಸ್ ಮೀ. ಸೊ ನಿಮ್ಮ ಸೌಂದರ್ಯ ಅವರನ್ನು ರುಚಿಗೆ ಎಬ್ಬಿಸ್ತಾ ಇದೆಯಂತೆ. ಮೆಸೇಜಸ್ ಆಫ್ ಕ್ಲೋಜರ್ ನೌ, ವಾಟ್ ನೆಕ್ಸ್ಟ್. ಸೊ ಮೆಸೇಜ್ ಮಾಡ್ತಾ ಇದ್ದು ಅದು ನಿಂತೋಗಿದೆ, ವಾಟ್ ನೆಕ್ಸ್ಟ್ ಅನ್ನೋವಂಥದ್ದು ಇದೆ. ಐ ನೋ ಐ ಮೆಸ್ಡ್ ಅಪ್ ಎವ್ರಿಥಿಂಗ್. ನಂಗೆ ಗೊತ್ತಿದೆ ಎಲ್ಲನೂ ನಾನು ಮೆಸ್ಸಪ್ ಮಾಡಿದೆ, ಹಾಳು ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದಿಷ್ಟು ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಇದ್ದರೆ ಅವ್ರು ಹೇಳ್ದಂಗೆ ಕೇಳಿ, ಅಥವಾ ನಿಮಗೆ ನೀವು ಹೇಳ್ದಂಗೆ ಅವ್ರು ಕೇಳೋ ಹಾಗೆ ಮಾಡ್ಕೊಳ್ಳಿ. ಸೊ YSLIENROAMTPDRLKVN ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.